ವಿದ್ಯಾರ್ಥಿಗಳು ನೀವು ಮಾಡೋದು ಆತನ ಬೋರ್ಡ್ ಕಡೆ ನೋಡ್ರಿ, ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಒಂದು ಬಸ್ಸಿನಲ್ಲಿರುವ ಪ್ರಯಾಣಿಕರಲ್ಲಿ ವಯಸ್ಕರು ಮತ್ತು ಯುವಕರು ಅನುಪಾತ 4:7 ಇದೆ. ಬಸ್ಸಿನಲ್ಲಿ ವಯಸ್ಕರು 20 ಜನರಿದ್ದಾರೆ. ಅಲ್ಲಿರುವ ಒಟ್ಟು ಪ್ರಯಾಣಿಕರ ಸಂಖ್ಯೆ ಎಷ್ಟು? ಒಟ್ಟು ಪ್ರಯಾಣಿಕರ ಸಂಖ್ಯೆ ಎಷ್ಟು ಕಂಡುಹಿಡಿಯಿರಿ, ನಾ ತಿಳಿಸ್ತೀನಿ. ಇಲ್ಲೇ ಇದನ್ನು 2 ರೀತಿ ಒಳಗೆ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಅನುಪಾತ ಮೇಲೆ ಮಾಡ್ಬೋದು, ಜನಸಂಖ್ಯೆ ತಕ್ಕೊಂಡು ಮಾಡ್ಬೋದು. ಓಕೆ, ಈಗ ನಾವು ಏನು ಮಾಡೋದು? ಈಗ ವಯಸ್ಕರು ಅಂದರೆ ವಯಸ್ಕರು ಅಂತಂದರೆ ಏನು ಅದನ್ನು ತಿಳ್ಕೋಬೇಕು. ವಯಸ್ಸಾದವರು, ವಯಸ್ಕರ ಅನುಪಾತ, ವಯಸ್ಕರ ಅನುಪಾತ, ವಯಸ್ಕರ ಅನುಪಾತ ಬರೋಬ್ಬರಿ 4. ಮುಂದೆ ಯುವಕರ ಅನುಪಾತ, ಯುವಕರ ಅನುಪಾತ ಬರೋಬ್ಬರಿ ಎಷ್ಟು? 7. ಯಾರ್ದ ಸಂಖ್ಯೆ ಕೊಟ್ಟಾನ ಈಗವ? ವಯಸ್ಕರದು ಕೊಟ್ಟಾನ ಅಂತಂದ್ರೆ ನೀವು ವಯಸ್ಕರ ಸಂಖ್ಯೆ ಎಷ್ಟದ? 20 ಅದ. ಈ ಅನುಪಾತಕ್ಕೆ ಈ ಸಂಖ್ಯೆಗೆ ಸಂಬಂಧ ಇದು, ಇಷ್ಟು ನೀವು ತಿಳ್ಕೊಬೇಕು. 4 ವಯಸ್ಕರಿದ್ದಾರಂದ್ರೆ 7 ಯುವಕರು ಇರ್ತಾರೆ, ಇದನ್ನ ಅರ್ಥ ಮಾಡ್ಕೋಬೇಕು. 4 ವಯಸ್ಕರಿದ್ದಾರಂದ್ರೆ 7 ಮಂದಿ ಯುವಕರು ಇರ್ತಾರೆ. 20 ವಯಸ್ಕರಿದ್ದರೆ ಯುವಕರು ಎಷ್ಟು ಇರ್ತಾರೆ ಅದನ್ನು ತಕೊಂಡು ಮಾಡ್ಬೋದು. ಈಗ ಸದ್ಯಾನ ಒಟ್ಟು ಅನುಪಾತ ಬರೋಬ್ಬರಿ 7 1 4 ಎಷ್ಟು? 11 ಅನುಪಾತ. ನೋಡ್ರಿ ಇಲ್ಲಿ ಇಷ್ಟು ಸರಳದ ಇದು. ವಯಸ್ಕರ ಅನುಪಾತ 4 ಅದ, ವಯಸ್ಕರ ಸಂಖ್ಯೆ 20 ಅದ. ಅವ್ರ ಜನಸಂಖ್ಯೆ ಇದು ಒಟ್ಟು ಅನುಪಾತ ಅಂದ್ರೆ ಒಟ್ಟು ಜನಸಂಖ್ಯೆಗೆ ಇದನ್ನು ಹಚ್ಚಬೇಕು. ಒಟ್ಟು ಅಂತ ಬಂತೀಗ 4 ವಯಸ್ಕರಿದ್ದಾಗ 11 ಒಟ್ಟು ಬಸ್ಸಿನಾಗ ಇರ್ತಾರ. 11 ಮಂದಿ ಜನ ಇರ್ತಾರೆ ಬಸ್ನಾಗ. 4 ಜನ ವಯಸ್ಕರಿದ್ರಂದ್ರೆ ಬಸ್ಸಿನಾಗ ಎಷ್ಟಿರ್ತಾರ? 11 ಜನ ಇರ್ತಾರ. 20 ವಯಸ್ಕರಿದ್ದಾಗ ಬಸ್ಸಿನಾಗ ಎಷ್ಟಿರ್ತಾರ? ಹಂಗೂ ಮಾಡ್ಬೋದು. ಈಗ ನಾವೇನು ಮಾಡ್ಬೋದು? ಈಗ ವಯಸ್ಕರದ್ದು 20 ಕೊಟ್ಟಾರೆ, ಯುವಕರನ್ನ ತಕ್ಕೊಳ್ಳೋಣ, ಅದು ಒಂದು ರೀತಿ ತೋರಿಸ್ತಾನೆ. 4 ವಯಸ್ಕರು ಬರೋಬ್ಬರಿ 7 ಯಾರು? ಯುವಕರು. 7 ಯುವಕರು, ಇದೊಂದು ರೀತಿ. 20 ವಯಸ್ಕರು ಬರೋಬ್ಬರಿ ಎಷ್ಟು? 20 ಗುಂಡ್ಲೆ 7 ಸರಸ್ವಾಲೆ 4. 4 ಒಂದಲೇ 4 5 5 7 35 ಯಾರಾದರೂ ಯುವಕರಾದರು. ಬಸ್ಸಿನಲ್ಲಿದ್ದ ಒಟ್ಟು ಸಂಖ್ಯೆ, ಪ್ರಯಾಣಿಕರ ಒಟ್ಟು ಸಂಖ್ಯೆ ಬರೋಬ್ಬರಿ ಪ್ರಯಾಣಿಕರ ಒಟ್ಟು ಸಂಖ್ಯೆ ಬರೋಬ್ಬರಿ ಏನು? ವಯಸ್ಕರು ಪ್ಲಸ್ ವಯಸ್ಕರ ಸಂಖ್ಯೆ ಪ್ಲಸ್ ವಯಸ್ಕರ ಸಂಖ್ಯೆ ಪ್ಲಸ್ ಯುವಕರ ಸಂಖ್ಯೆ. ವಯಸ್ಕರ ಸಂಖ್ಯೆ ಎಷ್ಟದ? 20 ಅದ. ಯುವಕರು ಎಷ್ಟಾದರೂ 35 ಆಯಿತು. ಬರೋಬ್ಬರಿ ಬಸ್ಸಿನಾಗಿದ್ದವ್ರು ಎಷ್ಟಾಯ್ತು? ಒಟ್ಟು ಪ್ರಯಾಣಿಕರ ಸಂಖ್ಯೆ ಎಷ್ಟು? 55 ಆಯ್ತು. ಆನ್ಸರ್ = 55 ಒಟ್ಟು ಪ್ರಯಾಣಿಕರು. ಇನ್ನೊಂದು ರೀತಿ ಇದು. ಇಷ್ಟು ಮಾಡೋದಕ್ಕಿಂತಲೂ ವಯಸ್ಕರ ಅನುಪಾತ 4 ಅದ, ಯುವಕರ ಅನುಪಾತ 7 ಅದ. ಒಟ್ಟು ಅನುಪಾತದ ಮೊತ್ತ ತಕ್ಕೋಬೇಕು, 11 ಆಯ್ತು. 7 4 + 7 11. 4 ವಯಸ್ಕರಿದ್ದಾಗ 11 ಪ್ರಯಾಣಿಕರ ಸಂಖ್ಯೆ ಇರ್ತದೆ. 20 ವಯಸ್ಕರಿದ್ದಾಗ ಒಟ್ಟು ಪ್ರಯಾಣಿಕರ ಸಂಖ್ಯೆ ಎಷ್ಟಿರ್ತದೆ? ನೀವು ಇಲ್ಲಿ ಪ್ರಶ್ನೆಯನ್ನು ಹಿಂಗೆ ಅರ್ಥ ಮಾಡ್ಕೋಬೇಕು.
4 ವಯಸ್ಕರಿದ್ದಾಗ 7 ಯುವಕರು ಅಂತ ತಕ್ಕೊಂಡ್ರಿ. ಈಗ ಅಂದ್ರೆ ಯುವಕರನ್ನ ಸಪ್ರೇಟ್ ತಕ್ಕೊಂಡ್ರೆ ವಯಸ್ಕರ ಸಂಖ್ಯೆ ಮೊದಲೇ ಕೊಟ್ಟಾನ, ನೀವು ಯುವಕರದ ಸಂಖ್ಯೆ ತಕ್ಕೊಂಡು ಆಮೇಲೆ ವಯಸ್ಕರು ಪ್ಲಸ್ ಯುವಕರನ್ನು ಕೂಡಿಸಿದಾಗ ನಿಮಗೆ ಅಲ್ಲಿ 55 ಬಂತ. ಇದನ್ನ ಇನ್ನೊಂದು ರೀತಿ ಒಳಗೆ ನಾ ತೋರಿಸ್ತಾನೆ. 4 ಏನಿದು ವಯಸ್ಕರು, ಯುವಕರು 7, ಒಟ್ಟು ಅನುಪಾತ ಬರೋಬ್ಬರಿ 11. 11 ಹಚ್ಚಿದ್ರೆ ಬಸ್ಸಿನಾಗಿನ ಮಂದಿ ಸಿಗ್ತಾರೆ, 7 ಹಚ್ಚಿದ್ರೆ ಯುವಕರು ಸಿಗ್ತಾರೆ. ಯಾಕೆ ಇವು ಎರಡರೊಳಗೆ ಹಚ್ಚಬೇಕಂದ್ರೆ ಕೊಟ್ಟದ ಸಂಖ್ಯೆ ಏನು ವಯಸ್ಕರು ಕೊಟ್ಟ. ಈಗ ನಾವು ಒಟ್ಟು ಜನಸಂಖ್ಯೆ ಡೈರೆಕ್ಟ್ ಆಗಿ ರೀತಿ 2 ಪದ್ಧತಿ ಪ್ರಕಾರ ನಾ ತಿಳಿಸ್ತೀನಿ. ರೀತಿ ನಂಬರ್ 2 ನೋಡಿ. 4 ವಯಸ್ಕರಿದ್ದಾಗ 4 ವಯಸ್ಕರು ಸಮ 11 ಪ್ರಯಾಣಿಕರ ಸಂಖ್ಯೆ ಇರ್ತದೆ. ಅನುಪಾತ ಅಂದ್ರೆ ಏನು, ಹೋಲಿಕೆ ಮಾಡೋದು. 20 ವಯಸ್ಕರಿದ್ದಾಗ ನೋಡ್ರಿ, ಈಗ ಯುವಕರು ತಕೊಂಡ್ರಿ ಒಟ್ಟು ಪ್ರಯಾಣಿಕರ ಸಂಖ್ಯೆ ಬಂದ್ಬಿಡ್ತದೆ. 20 ಗುಂಡ್ಲೆ 11 ಸರಾಸ್ ಬಾಲೆ 4, 4 ಒಂದಲೇ 4 ಐದ್ಲೆ 11 ಐದ್ಲೆ 55. ಯಾವುದು ಸರಳ ಅನಿಸ್ತದ ಅದನ್ನು ಮಾಡಿ. ಆನ್ಸರ್ ಇಟ್ಕೊಂಡು 55. ಬಸ್ಸಿನಲ್ಲಿಯ ಪ್ರಯಾಣಿಕರ ಸಂಖ್ಯೆ 55. ನೋಡ್ರಿ, 2 ರೀತಿ ಗಣಿತಗಳನ್ನು ತಿಳಿಸಿನ. ನೀವು ಯಾವ್ದು ನಿಮ್ಗೆ ಅನಿಸ್ತದ, ಅರ್ಥ ಆಗ್ತದ ಅದನ್ನು ನೀವು ಮಾಡಿ. ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅನುಪಾತದ ಲೆಕ್ಕಗಳು ಏನು ಬೆರೆಯಲ್ಲ. ಇನ್ನು ಮುಂದೆ ನಿಮಗೆ ಕ್ರಮಬದ್ಧವಾಗಿ ನಿಮಗೆ ನವೋದಯದ ಶಿವಯೋಗಿ ಅಂತಂತ BP ಇವ್ರದ್ದು ಯಾರ್ದು KP ಧರ್ಗೌಡರು ತೆಗೆದಂಥ ಗಣಿತಗಳನ್ನು ಆಧಾರದ ಮೇಲೆ ಆ ವಿಡಿಯೋಗಳು ಬೇರೆ ಬರ್ತಾವ. ಇದನ್ನು ಕಲಿಯೋದರಿಂದ ನೀವು ಸೈನಿಕ್ ಸ್ಕೂಲ್ ನವೋದಯ ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ. ಚೆನ್ನಾಗಿ ನೋಡ್ರಿ, ಬರ್ಕೊಡ್ರಿ.